ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕುಂಭರಾಶಿಯ ರಾಶಿಯಾಧಿಪತಿ ಶನಿ 2ನೇ ಮನೆ ಧನಸ್ಥಾನದಲ್ಲಿದ್ದಾನೆ. ಅದೇ ರೀತಿ ಕುಂಭರಾಶಿಗೆ ನೋಡಿ ಶುಕ್ರ ಕೂಡ ನಿಮಗೆ 9ನೇ ಮನೆ ಶುಕ್ರ ಅಂದರೆ ಭಾಗ್ಯಸ್ಥಾನದ ಶುಕ್ರ. ಕುಂಭರಾಶಿಗೆ 4ನೇವನಾಗಿ 9ನೇನಾಗಿ ಶುಕ್ರ ಕೂಡ 2ನೇ ಮನೆ ಧನಸ್ಥಾನದಲ್ಲಿದ್ದಾನೆ. ಮತ್ತು ಸೂರ್ಯ 7ನೇವನು ಸಪ್ತಮಾಧಿಪತಿ ಸೂರ್ಯ ಕೂಡ ನಿಮಗೆ 9ನೇ ಮನೇಲಿ ಬಂದಿರೋದ್ರಿಂದ, ಸಪ್ತಮಾಧಿಪತಿ ಸೂರ್ಯ ಕೂಡ ನಿಮಗೆ 2ನೇ ಮನೆ ಧನಸ್ಥಾನಕ್ಕೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಧನಸ್ಥಾನದ ಅಧಿಪತಿ ಗುರು ನಿಮಗೆ 5ನೇ ಮನೆಯಲ್ಲಿದ್ದು ನೇರ 9ನೇ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ತುಂಬಾ ಒಂದು ಈ ಟೈಮ್ ಹೇಗಿದೆ ಅಂದರೆ ಕುಂಭರಾಶಿಯವ್ರಿಗೆ ಏನೇ ಮಾಡಿ ಒಂದು ಕಡ್ಡಿ ಮುಟ್ಟಿ ನೀವು ಆ ಕಡ್ಡಿಯಿಂದ ಏನಾದರೂ ಒಂದು ಹೆಲ್ಪು ಇಲ್ಲ, ನೀವು ಮುಟ್ಟಿದ್ರೆ ಆ ಕಡ್ಡಿಗೆ ಒಂದು ಯೋಗ, ಆ ರೀತಿ ಒಂದು ಕಲ್ಲು ಮುಟ್ಟಿ ಅದು ಕೂಡ ಗೋಲ್ಡು ಅಂದರೆ ಆ ಕಲ್ಲಿಗೂ ಕೂಡ ಒಂದು ಬೆಲೆ ಬರುತ್ತೆ. ಆ ರೀತಿ ಒಂದು ಯೋಗದಲ್ಲಿ ಇರೋರೇ ಕುಂಭರಾಶಿಯವರಾಗಿರ್ತೀರಾ. ಯಾಕಂದರೆ ರಾಶಿಯಲ್ಲಿ ಬುಧ ಮತ್ತು ಕುಜ ರಾಹು ಇರೋದ್ರಿಂದ ಖಂಡಿತ ಕುಂಭರಾಶಿಯವರು ಸಿಕ್ಕಾಪಟ್ಟೆ ಈ ಒಂದು ವಾರ ಏನಿದೆ, ಈ ವಾರದಲ್ಲಿ ನೀವೇನೇ ಕೆಲಸ ಮಾಡಿದ್ರೂ ತುಂಬ ಪಾಸಿಟಿವ್ ಆಗುತ್ತೆ. ನೇಮು ಫೇಮು ಶೈನ್ ಆಗೋದು, ನಿಮ್ಮ ಕಂಪನಿಗಳು ಸ್ಥಾಪನೆ ಆಗೋದು, ಮನೆ ತಗೊಳ್ಳೋದು, ಮನೆ ಕಟ್ಟೋವಂಥದ್ದು, ಜಾಗಗಳು ತಗೊಳ್ಳೋದು. ಜಾಗಗಳು ಅಂದರೆ ಒಂದು ಸೈಟ್ಗೆ ಹೋಗಿರ್ತೀರ, ಎಕರೆಗಟ್ಟಲೆ ಜಾಗ ತಗೊಳ್ಳೋ ಅಂಥ ಯೋಗ ನಿಮ್ಮದಾಗಿರುತ್ತೆ. ಜೊತೆಗೆ ಏನೆಲ್ಲ ಸ್ಟಕ್ ಆಗಿರುತ್ತೆ ನಿಮ್ಮ ಅಮೌಂಟು ಅದೆಲ್ಲ ಕೂಡ ಬರ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಶನಿ, ಶುಕ್ರ ಮತ್ತು ಸೂರ್ಯ ಈ 3 ಗ್ರಹಗಳು ಕೂಡ ಯೋಗದಲ್ಲಿದ್ದು ಅವರು ನೋಡಿ ಸಪ್ತಮ 7ನೇ ದೃಷ್ಟಿ, 3 ಗ್ರಹಗಳು 7ನೇ ದೃಷ್ಟಿ ಅಂದರೆ ನಿಮಗೆ 8ನೇ ಮನೆಗೆ ಬೀಳೋದ್ರಿಂದ ಖಂಡಿತ ಹೇಳ್ತೀನಿ ಅಲ್ಲೂ ಕೂಡ ನಿಮ್ಮ 8ನೇ ಮನೆ ಅಧಿಪತಿ ಬುಧ, ಯಾಕಂದರೆ ಅವನು 5ನೇವನಾಗಿ 8ನೇವನಾಗಿ ಅವನು ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಖಂಡಿತ ನಿಮಗೆ ಯೋಗ ಅಂತ ಹೇಳ್ಬೋದು. ಯಾಕಂದರೆ ಕುಂಭರಾಶಿಯವ್ರಿಗೆ ದಿಢೀರ್ ಯೋಗ. 8ನೇ ಮನೆ ಅಂದಾಗ ಎಲ್ಲನೂ ನೆಗೆಟಿವ್ ಅಂತ ಅಲ್ಲ ನೋಡಿ, ಯಾವುದಾದ್ರೂ ಒಂದು ನೆಗೆಟಿವ್ ಸೇರಿದಾಗ ಪಾಸಿಟಿವ್ ಆಗುತ್ತೆ. ದಿಢೀರ್ ಯೋಗ, ಲಾಟ್ರಿ ಆಗೋದು, ಅಥವಾ ನಿಮ್ಮ ದುಡ್ಡು ಎಲ್ಲೋ ಸ್ಟಕ್ ಆಗಿರುತ್ತೆ ಅವ್ರು ಎತ್ಕೊಬಂದು ನಿಮಗೆ ದುಡ್ಡು ಕೊಟ್ಬಿಡೋದು, ಅಥವಾ ನಿಮ್ಮ ಜಾಗ ಬಿಟ್ಟಿರ್ತೀರ, ಆಸೆನೇ ಬಿಟ್ಬಿಟ್ಟಿರ್ತೀರ, ನಮ್ಮ ಜಾಗ ಇದು ನಮಗೆ ಋಣ ಇಲ್ಲ, ನಮ್ಮ ಕೈ ಸೇರಲ್ಲ ಅಂತ, ಆ ಜಾಗ ಬಂದು ನಿಮ್ಮ ಕೈ ಸೇರೋದು, ಆಸ್ತಿ ಬಂದು ನಿಮ್ಮ ಕೈ ಸೇರೋದು, ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹಳೇ ದುಡ್ಡು ಹಳೇ ಚಿನ್ನ ಕಳ್ಕೊಂಡಿರ್ತೀರ ಅದು ಕೂಡ ನಿಮ್ಮ ಕೈ ಸೇರಿಬಿಡುತ್ತೆ. ನನಗೆ ಗೊತ್ತೇ ಇಲ್ಲ, ಇದೆಲ್ಲೋ ಇಟ್ಟಿದ್ದೆ, ನಾನು ಮರ್ತೇ ಬಿಟ್ಟಿದ್ದೆ ಅಂತೀರ. ಹಾಗೆ ವ್ಯಕ್ತಿಗಳು ಕೂಡ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಕಳ್ಕೊಂಡಿರೋಂಥ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಇವೆಲ್ಲವೂ ಬಂದು ನಿಮ್ಮ ಲೈಫ್ಗೆ ಎಂಟ್ರಾಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಕುಂಭರಾಶಿಯವರಿಗೆ ನೋಡಿ ಉಚ್ಚ ಶುಕ್ರ 2ನೇ ಮನೆಯಲ್ಲಿ ಉಚ್ಚ ಶುಕ್ರನಾಗಿ ಸೂರ್ಯ ಮತ್ತು ಶನಿ ಜೊತೆ ಇರೋದ್ರಿಂದ ದುಡ್ಡಿನ ಒಂದು ಸುರಿಮಳೆ ಏನಿದೆ ಅಂತ ಹೇಳ್ತೀರಿ ಅಂದರೆ ನಿಮ್ಮ ಮನೆಯಲ್ಲಿ ದುಡ್ಡು ಅಂತ ಹೇಳ್ಬೋದು. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋವಂಥ ಸ್ಪೀಡಲ್ಲಿ ನಿಮ್ಮ ಕೆಲಸ ಕಾರ್ಯ ಆಗ್ತಾ ಇರುತ್ತೆ. ಮಕರ ರಾಶಿಯವ್ರಿಗೆ ಹೇಗೆ ಲೇಟ್ ಆಗುತ್ತೋ ಕುಂಭರಾಶಿಯವ್ರಿಗೆ ಸ್ಪೀಡ್ ಅಂದರೆ ಈ 100 ಇರೋದು 200 ಸ್ಪೀಡಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕುಂಭರಾಶಿಯವರು ಅತಿ ಹೆಚ್ಚು ಫಾಸ್ಟಾಗಿ ರನ್ ಆಗ್ತಿರ್ತೀರ ನೋಡಿ. ನಿಮ್ಮ ಕುಂಭರಾಶಿಯವರು ನಿಮ್ಮ ಕುಂಭ ಹೇಗೆ ತುಂಬಿ ತುಳುಕಿ ಈಚೆ ಸುರಿಯೋ ಅಂಥ ಟೈಮ್ ಕೂಡ ಇದಾಗಿರುತ್ತೆ. ಹಾಗಾಗಿ ಕುಂಭರಾಶಿಯವರು ತುಂಬ ಯೋಗ, ಸ್ಥಾನ ಮಾನ, ಹೆಸರು, ಕೀರ್ತಿ ಎಲ್ಲವೂ ಬರುತ್ತೆ. ಮತ್ತು ಕೆಲಸದಲ್ಲಿ ಇದ್ದಾಗ ಹೊರದೇಶದಲ್ಲಿ ಇರೋರಿಗಂತೂ ಕುಂಭರಾಶಿಯವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು, ಸಿಕ್ಕಾಪಟ್ಟೆ ಪ್ರಮೋಷನ್ನು, ಯೋಗ ಎಲ್ಲವೂ ಆಗ್ತಾ ಇರುತ್ತೆ. ನೀವು ಅಲ್ಲಿ ಇದ್ಕೊಂಡೇ ಇಲ್ಲಿ ಒಂದು ಜಾಗ ತಗೊಳ್ಳೋದು, ಏನಾದರೂ ಒಂದು ಒಳ್ಳೊಳ್ಳೆ ವಸ್ತುಗಳನ್ನ ಪರ್ಚೇಸ್ ಮಾಡೋದು. ಮತ್ತು ಯೋಗ ಅಂತ ಹೇಳಿದೆ, ಯೋಗ ಅಂದರೆ ಅಂತಿಂಥ ಯೋಗ ಅಲ್ಲ ನೋಡಿ, ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಸೈಂಟಿಸ್ಟ್ ಆಗೋದು, ಅಥವಾ ನೀವೆಲ್ಲೋ ಒಂದು ಕಡೆ ನಿಮ್ಗೆ ಗೊತ್ತಿಲ್ದಿರೇ ನೀವು ಯಾವುದೋ ಒಂದು ಅವಾರ್ಡ್ಗೆ ಸೆಲೆಕ್ಟ್ ಆಗಿರೋದು, ಅಚೀವ್ ಮಾಡೋದು. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಕುಂಭರಾಶಿಯವ್ರಿಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾನೇ ಇರುತ್ತೆ. ಮದುವೆ ಆಗೋದು, ಮಕ್ಕಳಾಗೋದು, ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗೋದು, ನಿಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಒಳ್ಳೊಳ್ಳೆ ಸೀಟ್ ಸಿಕ್ಕೋದು, ಫಾರಿನಲ್ಲಿ ಕೆಲಸ ಸಿಕ್ಕೋದು, ನೀವು ಫಾರಿನ್ ಟ್ರಿಪ್ ಹೋಗೋದು, ಇವೆಲ್ಲವೂ ಏನೇನೆಲ್ಲ ನೀವು ಕನಸು ಕಾಣ್ತಿರ್ತೀರ ಆ ಕನಸೆಲ್ಲ ನನಸಾಗುತ್ತೆ ಅಂತ ಹೇಳ್ಬೋದು ಕುಂಭರಾಶಿಯವ್ರಿಗೆ. ಹಾಗಾಗಿ ಈ ವಾರ ನಿಮ್ಮದೇ ವಾರ, ಖುಷಿಯಾಗಿ ಹಬ್ಬವನ್ನು ಆಚರಿಸಿ, ಮತ್ತು ನಿಮ್ಮ ಕೈಲಾದರೆ ಒಂದು 4 ಜನಕ್ಕೆ ನಿಮ್ಮ
ಕೈಲಾಗಿರೋ ಸಹಾಯವನ್ನು ಮಾಡಿ ಯುಗಾದಿ ಹಬ್ಬದ ಪ್ರಯುಕ್ತ. ಯಾಕಂದರೆ ನಿಮ್ಗೆ ಒಳ್ಳೆ ಟೈಮ್ ಬರ್ತಿದೆ ಅಂತಂದರೆ ಆ ಟೈಮ್ನ, ಆ ಯೋಗವನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ಅಂದರೆ ಒಂದು 4 ಜನಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದು. ಸಹಾಯ ಅಂದರೆ ಏನೂ ಇಲ್ಲ ನೋಡಿ, ನಿಮಗೆ ಶನಿ ಅಧಿಪತಿ ಆಗಿರೋದ್ರಿಂದ ಒಂದು ಸ್ವಲ್ಪ ತುಂಬ ಕೈಲಾಗದಿರೋರಿಗೆ ಹಾಸ್ಪಿಟಲ್ಗೆ ಸ್ವಲ್ಪ ಖರ್ಚು ಮಾಡೋದಾಗಿರ್ಬೋದು, ಅಥವಾ ಮೆಡಿಸನ್ ಕೊಡಿಸೋದಾಗಿರ್ಬೋದು, ಅಥವಾ ಸ್ಲಿಪ್ಪರ್ಸ್ ಕೊಡಿಸೋದಾಗಿರ್ಬೋದು, ಅಥವಾ ಕೆಲವು ತುಂಬ ನಿಮ್ಮ ಕೈಲಾದರೆ ಒಂದಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಹಬ್ಬದ ದಿನ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಅಥವಾ ಓಲ್ಡ್ ಏಜ್ ಹೋಮ್ಗೆ ಹೋಗಿ ಊಟದ ಒಂದು ವ್ಯವಸ್ಥೆ, ಹಬ್ಬದ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಬನ್ನಿ. ನೋಡಿ, ನಿಮ್ಮ ಕೈಲಿ ಆಗಲ್ವಾ, 10 ಜನ ಬೇಡ, ಒಂದಿಬ್ಬರಿಗೆ ಕೊಡಿ ಸಾಕು. ಇವಾಗ ಇಬ್ಬರು ಕೊಟ್ಟರು ಎಲ್ಲ ಒಂದು ಕಡೆ ಸಮಾಧಾನ ಆಗುತ್ತೆ. ಹಾಗಾಗಿ ಕುಂಭರಾಶಿಯವರು ಇದೇ ರೀತಿ ನೀವು ಒಂದು ಪರಿಹಾರ ಅಂತಂದರೆ ನಿಮಗೆ ಬರ್ತಾ ಇರೋದನ್ನು ಯಾವುದೋ ಒಂದು ರೀತಿ ನೀವು ಅದನ್ನು ಸಹಾಯ ಮಾಡಿದಾಗ ಖಂಡಿತ ನಿಮಗೆ ಆ ದಾರಿ ಸುಗಮವಾಗ್ತಾ ಹೋಗುತ್ತೆ, ನಿಮ್ಮ ಸ್ಟ್ರಾಟರ್ಜಿ ಹೆಚ್ಚಿಸ್ತಾ ಹೋಗುತ್ತೆ, ನಿಮಗೆ ಆಶೀರ್ವಾದ ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಕುಂಭರಾಶಿಯವರು ಅತಿ ಹೆಚ್ಚು ಯೂಸ್ ಮಾಡಬೇಕಾಗಿರೋಂಥ ನಂಬರ್ ಅಂತ ಬಂದರೆ 7, ಅಂದರೆ 7ನೇ ನಂಬರ್ ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋಗಿ ನಿಮ್ಗೆ ತುಂಬ, ಅಂದರೆ 7 ಅನ್ನೋದು ನಿಮಗೆ ಜ್ಞಾನ, ನಿಮ್ಮ ಪವರ್ ಕೂಡ ಹೆಚ್ಚಿಸ್ತಾ ಹೋಗುತ್ತೆ. ಜೊತೆಗೆ ಈ 1 ಅನ್ನೋ ನಂಬರ್ ಕೂಡ ನಿಮಗೆ ಅತಿ ಹೆಚ್ಚು ಪಾಸಿಟಿವ್ನ ತಂದುಕೊಡುತ್ತೆ. ಅದು ಬಿಟ್ಟು ಕುಂಭರಾಶಿಯವರು ಈ 6 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರ್ತಾ ಹೋಗುತ್ತೆ. ಹಾಗಾಗಿ ಕುಂಭರಾಶಿಯವರ ಒಂದು ವಾರ ಆಗಿರ್ಬೋದು, ತಿಂಗಳಾಗಿರ್ಬೋದು, ನಿಮ್ಮದೇ ಡೇ, ನಿಮ್ಮದೇ ತಿಂಗಳು, ನಿಮ್ಮದೇ ಭವಿಷ್ಯ ಅಂತ ಹೇಳ್ಬೋದು. 12 ರಾಶಿಗಳಲ್ಲಿ ಸೂಪರ್ ಡೂಪರ್ ಅಂದರೆ ಕುಂಭರಾಶಿಯವ್ರದ್ದೇ ಆಗಿರುತ್ತೆ. ಹಾಗಾಗಿ ಕುಂಭರಾಶಿಯವರು ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ. ಜೊತೆಗೆ ಕಲರ್ ಅಂತ ಬಂದಾಗ ಅತಿ ಹೆಚ್ಚು ಕುಂಭರಾಶಿಯವರು ಪಿಂಕ್ ಕಲರ್ನ ಯೂಸ್ ಮಾಡಿ, ಮತ್ತು ನೀಲಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಕುಂಭರಾಶಿಯವ್ರಿಗೆ. ಹಾಗಾಗಿ ಈ ಯೋಗಕ್ಕೆ ಕೆಲವೊಂದು ಪರಿಹಾರ ಇದೆ, ಅದು ನಮ್ಮ ಸಂಸ್ಥೆ ಮುಖಾಂತರ ನೀವು ಕೂಡ ತಿಳ್ಕೊಳ್ಬೋದು. ಕುಂಭರಾಶಿಯವರು ಈ ಪರಿಹಾರ ಮಾಡಿಕೊಂಡ್ರೆ ಅದೃಷ್ಟದ ಬಾಗಿಲು ತೆರೀತಾ ಇದೆ, ಅದು ಎಲ್ಲವೂ ನಿಮ್ಮ ಒಂದು ಮಡಿಲಿಗೆ ಬಂದು ಸೇರ್ತಾ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ.